We now request our beloved minister to please say a few words. ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಹಿರಿಯ ಅಧಿಕಾರಿಗಳೇ, ಬಂಧುಗಳೇ, 10 ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದ್ದದ್ದ ವಿದ್ಯುತ್ತಿನ ಪರಿಸ್ಥಿತಿ ಇವತ್ತು ಬದಲಾಗಿದೆ. ಕೊರತೆಗಳು ಅಂತ ಇದ್ದಂಥ ಕಾಲಘಟ್ಟವನ್ನು ದೂರ ಮಾಡಿ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಎಷ್ಟು ಬೇಕಾಗಿದೆಯೋ ಅಷ್ಟು ಬೇಡಿಕೆಯಷ್ಟು ವಿದ್ಯುತ್ತನ್ನು ಸ್ಥಳೀಯವಾಗಿ ಉತ್ಪಾದನೆ ಮಾಡುವಷ್ಟರ ಮಟ್ಟಿಗೆ ಸರ್ಕಾರ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಸ್ವಾವಲಂಬಿಯಾಗುವಂಥ ಹಂತಕ್ಕೆ ಇವತ್ತು ತಲುಪಿದ್ದೇವೆ. ಪರಿಸರಕ್ಕೆ ಹಾನಿಯಾಗದಂತೆ ಯೋಜನೆಗಳು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಆಶಯ. ಒಂದು ಹಂತದಲ್ಲಿ ವಿದ್ಯುತ್ತಿನ ಉತ್ಪಾದನೆ ಆಗಬೇಕು ಅಂತಾದಾಗ ಪರಿಸರಕ್ಕೆ ಹಾನಿಯಾಗುತ್ತೆ, ಆ ಉತ್ಪಾದನೆ ಇದೆ ಅನ್ನುವಂಥ ಮಾತುಗಳನ್ನು ಕೆಲವು ವರ್ಷಗಳ ಹಿಂದೆ ನಾವು ಕೇಳ್ತಾ ಇದ್ವಿ. ಆದರೆ ಇವತ್ತು ಸೋಲಾರು ಇತ್ಯಾದಿ ರಿನ್ಯೂವಬಲ್ ಎನರ್ಜಿಯ ಪಾಲಿಸಿಗಳು ಬಂದ ನಂತರ ಪರಿಸರಕ್ಕೆ ಎಲ್ಲೂ ಧಕ್ಕೆ ಆಗದಂತೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಹಂತಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ. ನಾನು ಈ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಳೆದ 1.5 ತಿಂಗಳಿನಿಂದ ಇಲಾಖೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಮತ್ತು ಇಲಾಖೆಯನ್ನು ಮುನ್ನಡೆಸುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ. ನಮ್ಮ ರಾಜ್ಯಕ್ಕೆ ಬೇಕಾಗುವಂಥ ವಿದ್ಯುತ್ತಿನಲ್ಲಿ 50% ವಿದ್ಯುತ್ತನ್ನು ರಿನ್ಯೂವಬಲ್ ಎನರ್ಜಿಯಿಂದನೇ ನಾವು ತೆಗೆದುಕೊಳ್ತಾ ಇದ್ದೇವೆ. 15,000 ಮೆಗಾವಾಟ್ ಉತ್ಪಾದನೆಯನ್ನು ರಿನ್ಯೂವಬಲ್ ಎನರ್ಜಿಯ ಮುಖಾಂತರ ಕರ್ನಾಟಕ ಇವತ್ತು ಉತ್ಪಾದಿಸ್ತಾ ಇದೆ ಅಂತಂದರೆ ಇದಕ್ಕೆ ದೊಡ್ಡ ಸಾಧನೆಯ ಹಿಂದೆ ಇರುವಂಥದ್ದು ನಿಮ್ಮಂಥವ್ರ ಎಲ್ಲರದು ಕೂಡ ಸಹಕಾರ ಇದೆ. ನೀವೆಲ್ಲರೂ ಕೂಡ ಸರ್ಕಾರದ ಈ ಕಾರ್ಯದಲ್ಲಿ ಕೈಯನ್ನು ಜೋಡಿಸಿದ್ರಿಂದ ಮತ್ತು ಆಯಾ ಕಾಲಕ್ಕೆ ತಕ್ಕಂತೆ ನಮಗೆ ಆ ಪೂರೈಕೆಗಳನ್ನು ಮಾಡ್ತಾ ಇದ್ದಿದ್ದರಿಂದ ಇವತ್ತು 10 ವರ್ಷಗಳ ಹಿಂದೆ ಇದ್ದಂಥ ಕೊರತೆಯ ಮಾತುಗಳು ದೂರ ಆಗಿ ನಾವು ಬೇರೆ ರಾಜ್ಯಕ್ಕೆ ಮಾರಾಟ ಮಾಡುವಷ್ಟರ ಮಟ್ಟಿಗೆ ಇವತ್ತು ಕರ್ನಾಟಕ ವಿದ್ಯುತ್ತಿನಲ್ಲಿ ಸ್ವಾವಲಂಬಿಯಾಗಿ ಬೆಳೆದು ನಿಂತಿದೆ. ನಾನು ನಿನ್ನೆ ಪಾವಗಡಕ್ಕೆ ಭೇಟಿ ಕೊಟ್ಟಿದ್ದೆ. ಸುಮಾರು 12,700 ಎಕರೆ ಜಾಗದಲ್ಲಿ ನಿರ್ಮಾಣ ಆಗಿರುವಂಥ ಸೋಲಾರ್ ಪಾರ್ಕ್ ಒಂದು ಅದ್ಭುತವಾದಂಥ ಪ್ರದೇಶ. ಅದನ್ನು ನೋಡಿದಾಗ 5-6 ವರ್ಷಗಳ ಹಿಂದೆ ಆ ಪ್ರದೇಶದಲ್ಲಿ ಏನೂ ಆಗೋದಿಲ್ಲ ಅನ್ನುವಂಥ ಮಾತನ್ನು ದೂರ ಮಾಡಿ ಇವತ್ತು 2,000ಕ್ಕೂ ಹೆಚ್ಚು ಮೆಗಾವಾಟ್ ಉತ್ಪಾದನೆಯನ್ನು ಒಂದು ಪ್ರದೇಶದಲ್ಲಿ ನಾವು ಉತ್ಪಾದನೆ ಮಾಡೋಷ್ಟರ ಮಟ್ಟಿಗೆ ನಮ್ಮ ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತಂದರೆ ಕರ್ನಾಟಕ ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಧನೆಯನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸವಾಲುಗಳಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತದ ಕಲ್ಪನೆಯನ್ನು ಕೊಡ್ತಾ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ಸ್ವಾವಲಂಬಿ ಆಗಬೇಕು ಅನ್ನುವಂಥ ಮಾತನ್ನು ಕೊರೋನಾದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ನಮ್ಮ ನಡುವೆ ಉಲ್ಲೇಖವನ್ನು ಮಾಡಿದ್ದಾರೆ. ಬಹುಶಃ ಆತ್ಮನಿರ್ಭರ ಭಾರತದ ಕಲ್ಪನೆ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬಿಗಳಾಗಬೇಕು ಅಂತಾದಾಗ ರಿನ್ಯೂವಬಲ್ ಎನರ್ಜಿ ಆತ್ಮನಿರ್ಭರ ಭಾರತದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಈ ಕ್ಷೇತ್ರದಲ್ಲಿ ನಾವು ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಆ ಕಾರ್ಯವನ್ನು ನಾವು ನೀವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಸೇರಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾವು ಈಗಾಗಲೇ ಇಲಾಖಾ ಅಧಿಕಾರಿಗಳ ಜೊತೆಗೆ ನಮ್ಮ ಕ್ರೆಡಲ್ನ MD ಇಲ್ಲೇ ಇದ್ದಾರೆ, ಅವ್ರ ಜೊತೆಗೂ ಕೂಡ ಕಳೆದ 4-5 ದಿನಗಳಿಂದ ಈ ಕ್ಷೇತ್ರದ ಕುರಿತಂತೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಆದಷ್ಟು ಶೀಘ್ರ 10,000 ಮೆಗಾವಾಟ್ನ ಗುರಿಯನ್ನು ಇಟ್ಟುಕೊಂಡು ಹೊಸ ರಿನ್ಯೂವಬಲ್ ಪಾಲಿಸಿಯನ್ನು ನಾವು ಈ ವರ್ಷ ಮಾಡೋರಿದ್ದೇವೆ. ಇನ್ನು 1 ತಿಂಗಳ ಒಳಗೆ ಆ ಪಾಲಿಸಿಯನ್ನು ನಾವು ಜಾರಿ ತರಬೇಕು ಅಂತ ಯೋಚನೆ ಮಾಡಿದೆ. ಇದಕ್ಕೆ ನಿಮ್ಮೆಲ್ಲರದು ಕೂಡ ಸಹಕಾರ ಸಲಹೆ ಬೇಕು. ಆ ಪಾಲಿಸಿನಲ್ಲಿ ಏನೇನನ್ನು ಸೇರಿಸ್ಕೊಳ್ಬೇಕು, ಮುಂದಿನ 10 ವರ್ಷದಲ್ಲಿ ಕರ್ನಾಟಕ ಈ ಸೆಕ್ಟರ್ನಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಕಣ್ಮುಂದೆ ಇಟ್ಟುಕೊಂಡು ಯೋಜನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 2-3 ಸುತ್ತಿನ ಮಾತುಕತೆಗಳು, ಮೀಟಿಂಗ್ಗಳು ನಮ್ಮದು ನಡೆದಿದೆ. ಇಂಟ್ರಾಕ್ಟ್ನಲ್ಲಿ ನಮ್ಮ ACS ಮತ್ತು ರುದ್ರಪ್ಪ ಏನಾದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡೋರಿದ್ದಾರೆ. ನೀವು ಆ ಪಾಲಿಸಿನಲ್ಲಿ ಯಾವುದನ್ನು ಸೇರಿಸಬೇಕು ಅನ್ನುವಂಥ ಅಂಶಗಳನ್ನು ಹೇಳ್ತಿರೋ
ಖಂಡಿತ ನಮ್ಮ ಸರ್ಕಾರ ಮುಕ್ತ ಮನಸ್ಸನ್ನು ಹೊಂದಿದ್ದು ಆ ಎಲ್ಲ ನಿಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಈಗ ನಾನು ಬಂದಾಗ ಪ್ರೆಸೆಂಟೇಷನಲ್ಲಿ ತೋರಿಸ್ತಾ ಇದ್ದಂಥ ಪ್ರಮುಖವಾಗಿರುವಂಥ ಸಂಗತಿ, ಎಲೆಕ್ಟ್ರಿಕ್ ಮೋಟಾರ್ ವೆಹಿಕಲ್ಗಳು ಬಂದಾಗ ರೀಚಾರ್ಜ್ ಸೆಂಟರ್ಸ್ಗಳನ್ನು ಮಾಡಬೇಕು, ನಮ್ಮ ಅವಶ್ಯಕತೆಗೆ ತಕ್ಕಂತೆ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು, ಕೇವಲ ಬೆಂಗಳೂರು ಕೇಂದ್ರೀಕೃತ ಆಗಬಾರ್ದು ಅನ್ನುವಂಥ ಉಲ್ಲೇಖ ಮಾಡಿದರು. ಈ ಹಿಂದೆ ಇದ್ರ ಬಗ್ಗೆ ಚರ್ಚೆ ಆಗಿತ್ತು. ಬಹುಶಃ ಮುಂದಿನ ಫ್ಯೂಚರ್ ಅದೇ ನಮ್ಮದು. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ವರ್ಷದ ಬಜೆಟ್ನಲ್ಲೂ ಘೋಷಣೆ ಮಾಡಿದ್ದೇವೆ. ನಾನು ಈಗಾಗಲೇ ಅದ್ರ ಬಗ್ಗೆ ರಿವ್ಯೂನ ಮಾಡ್ಕೊಂಡಿದ್ದೇನೆ. ಈ ವರ್ಷ ಕರ್ನಾಟಕದಲ್ಲಿ 1,000 ರೀಚಾರ್ಜ್ ಸೆಂಟರನ್ನು ನಾವು ಇಡೀ ಕರ್ನಾಟಕದಾದ್ಯಂತ ಮಾಡ್ತೇವೆ. ವಿಶೇಷವಾಗಿ ಮಹಲ್ಗಳಲ್ಲಿ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಕಡ್ಡಾಯವನ್ನು ಮಾಡಿ, ಪ್ರವಾಸೋದ್ಯಮದ ಟೂರಿಸಂ ಪ್ಲೇಸಸ್ಗಳ್ಯಾವುದೇ ಅಲ್ಲಿ ಇದನ್ನು ಹೆಚ್ಚು ಮಾಡ್ತಾ ಹೋಗಬೇಕು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಜಾಗ ಗುರುತಿಸುವ ಕಾರ್ಯಗಳನ್ನು ಮಾಡಿದ್ದೇವೆ. ಖಂಡಿತ ಈ ವರ್ಷದ ಕೊನೆಯ ಹೊತ್ತಿಗೆ 1,000 ರೀಚಾರ್ಜ್ ಸೆಂಟರ್ಗಳನ್ನು ನಾವು ಕರ್ನಾಟಕದಾದ್ಯಂತ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಎರಡನೇದು, ರೂಫ್ ಟಾಪ್ನ ಯೋಜನೆ ಅಡಿನಲ್ಲಿ ಈ ವರ್ಷ 300 ಮೆಗಾವ್ಯಾಟನ್ನು ನಾವು ಇದರಲ್ಲಿ ಯೋಜನೆಯನ್ನು ಸಿದ್ಧಪಡಿಸಬೇಕು ಅಂತೇಳಿ ಬೆಸ್ಕಾಮನ್ನು ನೋಡಲ್ ಏಜೆನ್ಸಿಯಾಗಿ ಇಟ್ಕೊಂಡು ರೂಫ್ ಟಾಪ್ ಯೋಜನೆಗೆ ವಿಶೇಷವಾದಂಥ ಆದ್ಯತೆಯನ್ನು ಮೊದಲ ಹಂತದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ರೂಫ್ ಟಾಪನ್ನು ಮಾಡಬೇಕು, ನಂತರ ಉಳಿದಂಥದ್ದನ್ನು ಮಾಡಬೇಕು ಅಂತ ಯೋಚನೆ ಆಗಿದೆ. ನಾವು ಈ ವರ್ಷ ಆ ಗುರಿಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೇವೆ. IP ಸೆಟ್ಗಳಲ್ಲಿ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ IP ಸೆಟ್ಗಳಿಗೆ ಸೋಲಾರಿನ ಮುಖಾಂತರ ವಿದ್ಯುತ್ತನ್ನು ಕೊಡಬೇಕು, ಫೀಡರ್ನ ಮುಖಾಂತರ ಕೊಡಬೇಕು ಅನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರದ ಕುಸುಮ್ ಸಿ ಯೋಜನೆ ಅಡಿನಲ್ಲಿ ನಾವು ಅದನ್ನು ಈ ವರ್ಷ ಕೈಗೆತ್ತಿಕೊಳ್ತಾ ಇದ್ದೇವೆ. ಇನ್ನು 1 ತಿಂಗಳಿನಲ್ಲಿ ಸುಮಾರು 1,000 ಮೆಗಾವ್ಯಾಟ್ನಷ್ಟರ ಮಟ್ಟಿಗೆ ಕುಸುಮ್ ಸಿನಲ್ಲಿ ಇದನ್ನು ಪ್ರಾವಿಷನ್ ಮಾಡಿಕೊಳ್ಬೇಕು ಅನ್ನುವಂಥ ಯೋಜನೆಯನ್ನು ಇಟ್ಟುಕೊಂಡು ವಿಶೇಷವಾಗಿ ಬೆಸ್ಕಾಮು ಮತ್ತು ಜೆಸ್ಕಾಮ್ ಮತ್ತು ಎಸ್ಕಾಮ್ಗಳಲ್ಲಿ ಚೆಸ್ಕಾಮ್ನಲ್ಲಿ ಇದನ್ನು ಯೋಜನೆಯನ್ನು ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಖಂಡಿತ ನಾವು ಮಾಡ್ತೇವೆ. ಎಲ್ಲದಕ್ಕೂ ನಿಮ್ಮೆಲ್ಲರದು ಕೂಡ ಇವತ್ತು ಸಹಕಾರ ಬೇಕಾಗಿದೆ. ಕೇಂದ್ರದ ಈ ಇಲಾಖೆಯನ್ನು ನಮ್ಮ ಕರ್ನಾಟಕದವರೇ ಕೂಬಾ ಅವರು ಇದನ್ನು ನಿರ್ವಹಿಸ್ತಾ ಇರೋದ್ರಿಂದ ಗರಿಷ್ಠ ಪ್ರಮಾಣದ ಸಹಾಯವನ್ನು ಮತ್ತು ಹೊಸ ಅನ್ವೇಷಣೆಯನ್ನು ಖಂಡಿತ ಅವರ ಮುಖಾಂತರ ಸಹಾಯ ಮಾಡಲಿಕ್ಕೆ ನಮಗೆ ಖಂಡಿತ ಸಾಧ್ಯ ಆಗುತ್ತೆ. ಮಾನ್ಯ ಮಂತ್ರಿಗಳಾದಂಥ ಭಗವಂತ ಕೂಬಾ ಅವರ ಸಹಕಾರವನ್ನು ತೆಗೆದುಕೊಂಡು ಅವ್ರ ಜೊತೆಗೂ ಕೂಡ ಮುಂದಿನ ದಿನಗಳಲ್ಲಿ ಮಾತುಕತೆಯನ್ನು ಮಾಡಿ ಕರ್ನಾಟಕಕ್ಕೆ ಇದರಿಂದ ಏನೇನನ್ನು ಗಳಿಸಲಿಕ್ಕೆ ನಮಗೆ ಕೇಂದ್ರ ಸರ್ಕಾರದಿಂದ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲದನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅಂತ ಹೇಳ್ತಾ, ಇವತ್ತು ಭಾಳ ಸಂತೋಷ. ಮೊನ್ನೆ ಕಳೆದ ವಾರ ನನ್ನ ಹತ್ರ ಬಂದಿವರು ಈ ಸಭೆಯನ್ನು ನಡೆಸಬೇಕು ಅಂತಂದಾಗ ನನಗೂ ಕೂಡ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. 1.5 ತಿಂಗಳಿಂದ ಈ ಇಲಾಖೆ ಅಧಿಕಾರವನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮ ಯಾವುದೇ ಸಲಹೆಗಳಿದ್ದರೆ ನಮ್ಮ ಪಾಲಿಸಿನಲ್ಲಿ ತೆಗೆದುಕೊಂಡು ಬರುವಂಥ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ನಿಮ್ಮ ಸಂಸ್ಥೆಗೆ ನಮ್ಮ ನೂತನವಾಗಿ ಆರಂಭ ಆಗ್ತಾ ಇರುವಂಥ ನಾಗರಬಾವಿ ಕಚೇರಿಗೆ ಸ್ಥಳಾವಕಾಶವನ್ನು ಕೊಡಬೇಕು ಅಂತ ಏನು ಹೇಳಿದಿರಿ, ಅದರ ಆದೇಶವನ್ನು ನಾಳೆನೇ ನಾನು ಮಾಡ್ತೇನೆ, ನಿಮಗೆ ಅಲ್ಲಿ ಸ್ಥಳಾವಕಾಶವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಂದು ಧ್ವನಿಯಾಗಿ ಕರ್ನಾಟಕದಲ್ಲಿ ರಿನ್ಯೂವಬಲ್ ಎನರ್ಜಿಯ ಉತ್ಪಾದನೆಯಲ್ಲಿ ದೊಡ್ಡ ಪ್ರಮಾಣದ ಸಾಧನೆಯನ್ನು ಮಾಡೋಣ. ಹೊಸ ರೀತಿಯಾದಂಥ ಆಲೋಚನೆಗಳನ್ನು ಮಾಡ್ತಾ ದೇಶದಲ್ಲಿ ಕರ್ನಾಟಕ ನಂಬರ್ 1 ಕ್ಷೇತ್ರ ಈ ಕ್ಷೇತ್ರದಲ್ಲಿ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರದು ಕೂಡ ಸಹಕಾರ ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನಿಮಗೆ ಶುಭವನ್ನು ಕೋರ್ತೇನೆ. ನಮಸ್ಕಾರ. Gowda also will come on the stage. We will be starting the question and answer session. We will take up the few questions which we already prepared, and afterwards we'll open floor for the question. Some of the recommendation which we have already submitted in this. The first one is request to provide provision of group net metering and virtual net metering. So the group net metering and virtual net metering is something similar to 1 megawatt and above. ನಮ್ಮಲ್ಲಿ ಕ್ಯಾಪ್ಟಿವ್ ಅಂತ ಇದೆ ಮತ್ತು ಗ್ರೂಪ್ ಕ್ಯಾಪ್ಟಿವ್ ಅಂತ ಇದೆ. ಸೊ ಇದರಲ್ಲಿ 1 ಕಿಲೋವ್ಯಾಟಿಂದ 2000 ಕಿಲೋವ್ಯಾಟ್ವರೆಗೂ ನೀವು ಈ ಪ್ರಾವಿಷನ್ ಕೊಟ್ಟರೆ, ನಮ್ಮದೇ ಈಗ 2 ಫ್ಯಾಕ್ಟ್ರಿ ಇದ್ದರೆ, ನಾನು ಪೀಣ್ಯ ಇರೋ ಫ್ಯಾಕ್ಟ್ರಿನಲ್ಲಿ ಜನರೇಟ್ ಮಾಡ್ತೀನಿ, ಬಟ್ ನೆಲಮಂಗಲ ಇರೋ ಫ್ಯಾಕ್ಟ್ರಿನಲ್ಲಿ ಜಾಸ್ತಿ ಕನ್ಸಂಪ್ಷನ್ ಇರುತ್ತೆ. ಇದನ್ನು ನಾನು ಐ ಕ್ಯಾನ್ ಯುಟಿಲೈಸ್ ದಟ್ ಈಸ್ ಕಾಲ್ಡ್ ಗ್ರೂಪ್ ನೆಟ್ ಮೀಟ್ರಿಂಗ್. ಆ್ಯಂಡ್ ವರ್ಚುವಲ್ ನೆಟ್ ಮೀಟ್ರಿಂಗ್ ಅಂದರೆ ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಗ್ರೂಪ್ ಕ್ಯಾಪ್ಟಿವ್ ಥರ 2-3 ಜನರೇಟ್ ಮಾಡ್ತೀವಿ, ಬಟ್ ಕೆಲವರಲ್ಲಿ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ, ಕೆಲವರಲ್ಲಿ ಕಮ್ಮಿ ಕನ್ಸ್ಯೂಮ್ ಆಗುತ್ತೆ. ಈ ಪ್ರಾವಿಷನ್ನ ಲೆಸ್ ದೆನ್ 2000 ಕಿಲೋವ್ಯಾಟಲ್ಲಿ ಕೊಟ್ಟರೆ ಇದು ಭಾಳ ಜನಕ್ಕೆ ಎಸ್ಪೆಷಲಿ MSME ಸೆಗ್ಮೆಂಟು, ಆಮೇಲೆ ಕಮರ್ಷಿಯಲ್ಲು, ಇಂಡಸ್ಟ್ರಿಯಲ್ ಸೆಗ್ಮೆಂಟ್ಗಳಲ್ಲಿ ಬಹಳ ಉಪಯೋಗ ಆಗುತ್ತೆ. ಸೊ ಇದನ್ನು
ಕೆಲವು ಸ್ಟೇಟ್ಗಳಲ್ಲಿ ಮಾಡಿದ್ದಾರೆ, ಎಸ್ಪೆಷಲಿ ಇನ್ನು ಡೆಲ್ಲಿನಲ್ಲಿ ಇದು ಭಾಳ ಚೆನ್ನಾಗಿ ನಡೀತಾ ಇದೆ. ಇದರಿಂದ ಇನ್ನೊಂದು ಏನಂದರೆ ನಮ್ಮ ಹೌಸಿಂಗ್ ಸೊಸೈಟಿಗಳಿರ್ಬೋದು, ಆಮೇಲೆ ಲೋಕಲ್ ಕಾರ್ಪೊರೇಷನ್ನಲ್ಲಿ ಸ್ಟ್ರೀಟ್ ಲೈಟ್ಸ್ ಇದೆ. ಸ್ಟ್ರೀಟ್ ಲೈಟ್ಸ್ 5 ಕಿಲೋಮೀಟರ್ 10 ಕಿಲೋಮೀಟರ್ ಇರುತ್ತೆ. ಅವೆಲ್ಲನೂ ಗ್ರೂಪ್ ಮಾಡಿ ಒಂದು ಕಡೆ ಸೋಲಾರ್ ಜನ್ರೇಷನ್ ಮಾಡಿದಾಗ ಅವ್ರದ್ದೇ ಆದ ಓನ್ ಪವರ್ನ ಅವ್ರು ಜನ್ರೇಟ್ ಮಾಡ್ಕೊಳ್ತಾರೆ. ಇದನ್ನು ನಾವು ಈ ಸರಿ ರೆಕಮೆಂಡ್ ಮಾಡಿ ನಾವು KRCಯಿಂದ ರೆಗ್ಯುಲೇಷನಲ್ಲಿ ತರಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಇದ್ರ ಬಗ್ಗೆ ಏನಾದರೂ ತಾವೇನು ಹೇಳಬೇಕಿದ್ರೆ ನಾವು ಹೇಳ್ಬೋದು ಸರ್. ಸರ್, ತಾವು ಹೇಳ್ದಂಗೆ ಈಗ ಆಲ್ರೆಡಿ ತಾವು ಕೊಟ್ಟಿರೋದು ಏನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಗಾಂತ್ರು ಆಲ್ರೆಡಿ ಡಿಸ್ಕಸ್ ವಿತ್ ದಿ MD ಸರ್. ಆ್ಯಂಡ್ ತಾವು ಹೇಳ್ದಂಗೆ ಇದನ್ನು KRCಗೆ ಬರೆದ್ಬಿಟ್ಟು ಇದನ್ನು ಕ್ಲಾರಿಫಿಕೇಶನ್ ತಗೊಂಡು ವಿಲ್. ಥ್ಯಾಂಕ್ ಯು ಸರ್. ಸರ್, ರೂಫ್ ಟಾಪ್ ನೆಟ್ ಮೀಟ್ರಿಂಗ್ನಲ್ಲಿ ಇದುವರೆಗೂ ನಮಗೆಲ್ಲ ಗೊತ್ತಿದೆ. ಈಗ ನಾವು ಏಪ್ರಿಲಿಂದ ಆಗಸ್ಟ್ವರೆಗೂ ನಮಗೆ ನೆಟ್ ಮೀಟ್ರಿಂಗ್ ಆರ್ಡರ್ ವಾಸ್ ಹೋಲ್ಡ್. ಅದಕ್ಕೋಸ್ಕರ ನಮಗೆ ಸುಮಾರು ಜನಕ್ಕೆ ನಾವು ರೂಫ್ ಟಾಪ್ನ ಇನ್ಸ್ಟಾಲ್ ಮಾಡಿ ನಾವು ವೆಯ್ಟ್ ಮಾಡ್ತಾಯಿದ್ವು. PPAಗಳು ಎಕ್ಸ್ಪೈರ್ ಆಗಿದೆ. ಇದೆಲ್ಲ ಆಗಿ ಮೊನ್ನೆ ಲಾಸ್ಟ್ ಮಂತಲ್ಲಿ ನಮಗೆ ನೆಟ್ ಮೀಟ್ರಿಂಗ್ದು ಕ್ಲಿಯರ್ ಆಗಿದೆ, ರೂಫ್ ಟಾಪು ತಾರೀಫು ಕ್ಲಿಯರ್ ಆಗಿದೆ. ಆದರೂ ಸಹ ಇನ್ನೂ ಸುಮಾರು ಕಡೆ ನಮಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲಿ ನಮಗೆ PPAಗಳು ಸೈನ್ ಆಗ್ತಾಯಿಲ್ಲ, ಮತ್ತು ನಮಗೆ ರೂಫ್ ಟಾಪ್ ಕನೆಕ್ಷನ್ಸ್ ಆಗ್ತಾಯಿಲ್ಲ. ಇದನ್ನು ಭಾಳಷ್ಟು ಜನ ನಮ್ಮ ಮೆಂಬರ್ಸನ್ನ ಇದು ಮಾಡಿದ್ದಾರೆ. ಅವರು ಕೆಲವರೆಲ್ಲ ಹೇಳ್ತಾರೆ ಇನ್ನೂ ಸರ್ಕ್ಯುಲರ್ ಬಂದಿಲ್ಲ ಅಂತ. ನಮ್ಗೆ ಆಲ್ರೆಡಿ 1 ಮಂತ್ ಆಗಿದೆ KRCಯಿಂದ ಆರ್ಡರ್ ಆಗಿ, ನಮ್ಮ ಬೆಸ್ಕಾಮ್ ಇಂಟರ್ನಲ್ ಸರ್ಕ್ಯುಲರ್ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಇಮಿಡಿಯೇಟ್ ಒಂದು ಸರ್ಕ್ಯುಲರ್ ಮಾಡಿ ನಮಗೂ ಒಂದು ಕಾಪಿ ಕೊಟ್ಟರೆ ನಮ್ಮ ಮೆಂಬರ್ಸ್ಗಳು ಅದನ್ನ ಕಾಪಿ ತೊಗೊಂಡು ತೋರಿಸಿ ನಾವು ಇಮಿಡಿಯೇಟ್ ಕನೆಕ್ಟ್ ಮಾಡಿ ಅಂತ ಹೇಳ್ತಾರೆ ಸರ್. ಆಯ್ತು, ಮಾಡ್ತೀನಿ ಸರ್. ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ದ ಗೈಡ್ಲೈನ್ ಸೇಸ್ ದಟ್ ಕನೆಕ್ಟ್ ದ ರೂಫ್ ಟಾಪ್ ಎವ್ಯಾಕ್ಯುಯೇಷನ್ ಫಾರ್ ದಿ HT ಕನೆಕ್ಷನ್ ಟು ಇನ್ಸ್ಟಾಲ್ ಒನ್ ಮೋರ್ HT ಟ್ರಾನ್ಸ್ಫಾರ್ಮ್ ಅಂತ ಇದೆ. ಅದರಲ್ಲಿ ನೀವು ಸರ್ಕ್ಯೂಟ್ ಡಯಾಗ್ರಾಮೇ ಕೊಟ್ಬಿಟ್ಟಿದ್ದೀರಾ, ಒಂದು HT ಟ್ರಾನ್ಸ್ಫಾರ್ಮರ್ ಹಾಕಿ ಎವ್ಯಾಕ್ಯುಯೇಟ್ ಮಾಡಿ ಅಂತ. ಬಟ್ ನಮ್ಮ ಓನ್ ಇಂಡಸ್ಟ್ರಿನಲ್ಲಿ ಅಥವಾ ನಮ್ಮ ಓನ್ ಫ್ಯಾಕ್ಟ್ರಿ ಕ್ಯಾಂಪಸ್ಸಲ್ಲಿ ನಾವು ಅಲ್ಲೇ HT ಟ್ರಾನ್ಸ್ಫಾರ್ಮರ್ ಹಾಕಿ ನಾವು ಪವರ್ ತೊಗೊಂಡಿರ್ತೀವಿ. ಈಗ ಮತ್ತೆ ನಾವೇ ಸೋಲಾರ್ ಜನರೇಟ್ ಮಾಡಿದಾಗ ಮತ್ತೆ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಹಾಕಿ ಆಚೆ ನಿಮ್ಮ ಗ್ರಿಡ್ ಕೊಟ್ಟು ಮತ್ತೆ ನಾವು ತೊಗೊಳ್ಬೋದು. ಇಟ್ ನಾಟ್ ಮೇಕ್ ಸೆನ್ಸ್. ನಮ್ಮಲ್ಲೇ ನಮ್ಮ ಪ್ಯಾನಲ್ಗಳಿಗೆ ನಾವು ಮಾಡ್ಕೊಬೋದು. ನಾವು ಜನರೇಟ್ ಮಾಡಿದ್ದು ನಮ್ಮ ಪ್ಯಾನಲ್ ಆಫ್ಟರ್ ದ HT ಟ್ರಾನ್ಸ್ಫಾರ್ಮರ್. ಅಡಿಷನಲ್ HT ಟ್ರಾನ್ಸ್ಫಾರ್ಮರ್ ಇಸ್ ನಾಟ್ ರಿಕ್ವೈರ್ಡ್. ಇದು ಎಲ್ಲ ಸ್ಟೇಟಲ್ಲಿ ಇಲ್ಲ. ಮತ್ತು ನಮ್ಮ ಸ್ಟೇಟಲ್ಲಿ ಮಾತ್ರ ಬಿಗಿನಿಂಗಲ್ಲಿ ರೂಫ್ ಟಾಪ್ ಆದಾಗ ಒಂದು ಸರ್ಕ್ಯೂಟ್ ಇದನ್ನು ಸಿಂಗಲ್ ಲೈನ್ ಡಯಾಗ್ರಾಮ್ನ KRC ಸಬ್ಮಿಟ್ ಮಾಡಿ ಅದು ಅಪ್ರೂವ್ ಆಗಿದೆ. ಆವಾಗಲಿಂದ ಅದೇ ಫಾಲೋ ಆಗ್ತಾ ಇದೆ. ಈಗ ನಾವು ಇದಕ್ಕೆ ಕನೆಕ್ಷನ್ ಹೋದಾಗ ಎಲ್ಲ ಇಂಜಿನಿಯರ್ಸು ದೇ ಗೋ ಬೈ ದ ಸಿಂಗಲ್ ಲೈನ್ ಡಯಾಗ್ರಾಮ್. ದೇ ಡೋಂಟ್ ಡಿವೈಡ್ ದ ಟೆಕ್ನಿಕಲ್ ಈವನ್ ದೋ ಇಟ್ ಈಸ್ ನಾಟ್ ಎಫೆಕ್ಟಿಂಗ್ ಎನಿಥಿಂಗ್ ಅಂತಂದ್ರೂ ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಸೊ ಅದಕ್ಕೆ ಇದಕ್ಕೊಂದು ಇಮಿಡಿಯೇಟ್ಲಿ ನಾವು ಬೆಸ್ಕಾಮ್ನಿಂದ ಇದನ್ನ ರೆಕಮೆಂಡ್ ಮಾಡಿ ಮತ್ತೆ ಇದನ್ನು KRCನಲ್ಲಿ ಅಪ್ರೂವ್ ಮಾಡಿ ನಮಗೆ ಒಂದು ಸಿಂಗಲ್ ಲೈನ್ ಡಯಾಗ್ರಾಮ್ನ ರಿಲೀಸ್ ಮಾಡಿದ್ರೆ ಈ ಅನ್ನೆಸರಿ ಕಾಸ್ಟ್ ಆಫ್ HT ಟ್ರಾನ್ಸ್ಫಾರ್ಮರ್, ಆಲ್ರೆಡಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಅನದರ್ HT ಟ್ರಾನ್ಸ್ಫಾರ್ಮರ್ ವಿಲ್ ಗೋನ್ ಟು ಕಾಸ್ಟ್ ಆಫ್ $1 lakh ಫಾರ್ ಅಸ್. ಸೊ ಅದನ್ನು ಕಮ್ಮಿ ಮಾಡಿಸ್ಬೋದು ಸರ್. ಇದು ತಾವು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಸರ್. ಈಗ ಇದೇನಿಗೆ ಅಪ್ ಟು 50 ಕಿಲೋಮೀಟರ್ಸ್ವರೆಗೂ ಏನಿದೆ ಅದನ್ನು LT-ನಲ್ಲಿ ಏನು ಕೊಡ್ತಾ ಇದ್ದಾರೆ. ಈಗೇನು HT-ನಲ್ಲಿ ತಗೋಬೇಕು ಅಂತ ಹೇಳ್ಬಿಟ್ಟು KRC ಡೈರೆಕ್ಷನ್ಸ್ ಇತ್ತು ಸರ್. ಅದು 50 ಕಿಲೋವಾಟ್ವರೆಗೂ ನೀವು ಹೇಳ್ತಾ ಇದ್ದೀರಾ. ಈಗ ನಮ್ಮಲ್ಲಿ 1 ಮೆಗಾವಾಟ್ ಇದ್ರೆ, ನಾವು ಆಲ್ರೆಡಿ 1 ಮೆಗಾವಾಟ್ ಟ್ರಾನ್ಸ್ಫಾರ್ಮರ್ ಇದ್ರೆ, ವೈ ವಿ ರಿಕ್ವೈರ್ಡ್ 1 ಮೆಗಾವಾಟ್ ಟ್ರಾನ್ಸ್ಫಾರ್ಮರ್ ಟು ಎವ್ಯಾಕ್ಯುಯೇಟ್ ದ ಗ್ರಿಡ್ ಅಂಡ್ ಕಮ್ ಬ್ಯಾಕ್. ಅದೇ ಟೆಕ್ನಿಕಲ್ ಫೀಸಿಬಿಲಿಟಿ ಒಂದು ಚೆಕ್ ಮಾಡ್ತಾ ಇದ್ದೀವಿ. ಇವತ್ತು ಸಹ ಇದನ್ನ ಸೇಮ್ ಥಿಂಗ್ ಡಿಸ್ಕಸ್ ಮಾಡಿದ್ವಿ MD ಅವ್ರ ಹತ್ರ. ಟೆಕ್ನಿಕಲ್ ಫೀಸಿಬಿಲಿಟೀಸ್ ನೋಡಿ ಅದನ್ನ ವಿಲ್ ಕ್ಲಾರಿಫೈಡ್. ಫೈನ್ ಸರ್. ಯಾಕೆಂದರೆ ಇದಲ್ಲೇ ಈಗ ನಾವು ಬೇರೆ ಕಡೆ ಇದನ್ನೇ ನಾವು ವಿ ಆರ್ ರೆಫರಿಂಗ್ ಟು ದ ಆಲ್ ಓವರ್ ಕಂಟ್ರಿ, ಎವ್ರಿ ಸ್ಟೇಟಲ್ಲಿ ಇದಿದೆ. ನಮ್ಮಲ್ಲಿ ಮಾತ್ರ ಈಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಬೇರೆ ಸ್ಟೇಟ್ ಏನಿದೆ ಅಂತ ಒಂದ್ಸರಿ ಅದೊಂದ್ಸರಿ ತಗೊಂಡು ಬನ್ನಿ. ಸೊ ಅದನ್ನು ವಿಲ್ ಡಿಸ್ಕಸ್ ವಿತ್ ದಿ ಮ್ಯಾನೇಜ್ಮೆಂಟ್ ಅಂಡ್ ವಿಲ್ ಟೇಕ್ ಎ ಕಾಲ್. ಓಕೆ ಸರ್. ಸರ್, ನೆಕ್ಸ್ಟ್ ಒನ್ ಇದು ಕುಸುಮ್ ಸ್ಕೀಮ್ದು ಆಲ್ರೆಡಿ ಆನರಬಲ್ ಮಿನಿಸ್ಟರ್ ಹೇಳಿದ್ದಾರೆ. ಕುಸುಮ್ ಸ್ಕೀಮಲ್ಲಿ ವಿ ಆರ್ ಇಂಪ್ಲಿಮೆಂಟಿಂಗ್ ಮೆನಿ ಪ್ರಾಜೆಕ್ಟ್ಸ್. ಸೊ ಅದರಲ್ಲಿ ಎಸ್ಪೆಷಲಿ ಈಗ ನಮ್ಮಲ್ಲಿ ಪಂಪ್ ಸೆಟ್ಸ್ ಏನಿದೆ, ನಮ್ಮಲ್ಲಿ ಫ್ರೀ ಪವರ್ ವಿ ಆರ್ ಗಿವಿಂಗ್ ಟು ದ ಪಂಪ್ ಸೆಟ್ಸ್ ಅಂತ ಹೇಳಿ ನಮಗೆ ಕ್ರಾಸ್ ಸಬ್ಸಿಡಿ ಎಲ್ಲ ಆ್ಯಡ್ ಆಗ್ತಾ ಇದೆ. ಇದನ್ನು ಪಂಪ್ ಸೆಟ್ನ ಇನ್ಕ್ರೀಸ್ ಮಾಡ್ತಾ ಹೋದರೆ, ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ತಾ ಹೋದರೆ ನಮ್ಮದು ಫ್ರೀ ಪವರ್ ಇಶ್ಯೂ ಕಮ್ಮಿ ಆಗುತ್ತೆ. ಅದಕ್ಕೆ ಎವ್ರಿ ಇಯರ್ ಬಡ್ಜೆಟ್ ಆಗುತ್ತೆ ಆಲ್ಮೋಸ್ಟ್ 9,000 to 10,000 crores ಬಡ್ಜೆಟ್ ಫಾರ್ ದಿ ಪವರ್ ಅಂತ ಆಗುತ್ತೆ. ಸೊ ಅದರಿಂದ ನಮಗೆ ಬರ್ಡನ್, ಕ್ರಾಸ್ ಸಬ್ಸಿಡಿ ಬರ್ಡನ್ ಕಮ್ಮಿ ಆಗುತ್ತೆ. ಆದ್ದರಿಂದ ಆದಷ್ಟು ಬೇಗ ನಮ್ಮ ಕುಸುಮ್ ಸ್ಕೀಮಲ್ಲಿ ಹೆಚ್ಚಿನ ನಂಬರು ಪಂಪ್ ಸೆಟ್ಗಳನ್ನ ಮಾಡಿ, ನಮ್ಮಲ್ಲಿ ಏನು ಈಗ ಆಲ್ಮೋಸ್ಟ್ 25 lakhs ಪಂಪ್ ಸೆಟ್ಸ್ ಇದೆ ಅನ್ಸುತ್ತಲ್ಲ ಸ್ಟೇಟಲ್ಲಿ. ಅದು ಕಾಂಪೋನೆಂಟ್ ಸಿ ಅಲ್ಲಿ ಕಾಂಪೋನೆಂಟ್ಸ್ ಅಲ್ಲಿ ಅಟ್ಲೀಸ್ಟ್ 25 lakhs ಅಲ್ಲಿ ಎವ್ರಿ ಇಯರ್ ಮಾಡ್ಕೊಂಡೋದ್ರೆ ಅಟ್ಲೀಸ್ಟ್ ಒಂದು 4-5 years ಅಲ್ಲಿ ಐ ಥಿಂಕ್ ವಿ ಶುಡ್ ಮೇಕ್ ಆಲ್ 100% ಸೋಲಾರ್ ಡಿಪೆಂಡೆಂಟ್ ಸೋಲಾರ್ ಪಂಪ್ಸ್ ಇನ್ ದ ಸ್ಟೇಟ್ ಅಂತ ಮಾಡ್ಬೋದು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. PM ಕುಸುಮ್ ಕಾಂಪೋನೆಂಟ್ ಬಿ ಅಲ್ಲಿ ನಮಗೆ 2019 ಮತ್ತು 2020ನೇ ಸಾಲಿಗೆ ಸುಮಾರು 6,000 ಗುರಿಯನ್ನು ನಿಗದಿಪಡಿಸಲಾಗಿತ್ತು. ಇದರಲ್ಲಿ ಫಂಡಿಂಗ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ ಹೇಳಿದರೆ 30% MNRE ಕೊಡುತ್ತೆ, ಇನ್ನು 30% ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಡಬೇಕು, ಮತ್ತು 40% ಬೆನಿಫಿಷರಿ ಹ್ಯಾಸ್ ಟು ಕಾಂಟ್ರಿಬ್ಯೂಟ್.
ಇಲ್ಲಿ ನಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕೇವಲ 5 ಕೋಟಿ ಬಿಡುಗಡೆ ಆಗಿದ್ದರಿಂದ ನಾವು ಮೊದಲ ಹಂತದಲ್ಲಿ ಸುಮಾರು ಒಂದು 400 ಪಂಪ್ ಸೆಟ್ಗಳನ್ನು ನಾವು ಇದರಲ್ಲಿ ತೆಗೆದುಕೊಂಡಿದ್ದೀವಿ. ಇದು ಒಂದು ಆಲ್ರೆಡಿ ಇದು ಪ್ರಗತಿಯಲ್ಲಿದೆ ಕಾರ್ಯಕ್ರಮ. ಮತ್ತು ನಮಗೆ ಈ ವರ್ಷದಲ್ಲಿ 2021ನೇ ಸಾಲಿಗೆ ಸುಮಾರು 10,000 ಪಂಪ್ ಸೆಟ್ ಗುರಿಯನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಬಜೆಟ್ ಅಲೋಕೇಶನ್ಗೆ ನಾವು ರಿಟರ್ನ್ ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಅದು ಬಂದ ತಕ್ಷಣ ಈ 10,000 ಕೂಡ ನಾವು ತೆಗೆದುಕೊಳ್ತೀವಿ. ಥ್ಯಾಂಕ್ ಯು. Sir, BESCOM has made a procedure to empanel inverters for the manufacturers for installed in a rooftop. ಇಲ್ಲಿ ನಮ್ಮಲ್ಲಿ ಎಲ್ಲ ನಮ್ಮ ಇನ್ವರ್ಟರ್ ಮ್ಯಾನುಫ್ಯಾಕ್ಚರ್ ಹೇಳೋದಂದರೆ ನಾವು ಆಲ್ರೆಡಿ ವಿ ಹ್ಯಾವ್ ಎ BIS certification. That is a big process which we get approved for installation anywhere in the country. And only in Karnataka, why BESCOM has again additional empanelment. Once we have tested a BIS, we should be allowed to install anywhere ಅಂತ ಇದೆ. ಸೊ ಇದರಲ್ಲಿ ಬನ್ಲಿ ಎಂಪ್ಯಾನಲ್ ಮಾಡಿ ಅದೊಂದು 2-3 ಮಾತ್ರ ಎಂಪ್ಯಾನಲ್ ಮಾಡಿ ಉಳಿದವರಿಗೆ ತೊಂದರೆ ಆಗ್ತಾ ಇದೆ, ಉಳಿದವರೆಲ್ಲ ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ, ರಿಸ್ಟ್ರಿಕ್ಷನ್ ಆಗ್ತಾ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದ ಇನ್ವರ್ಟರ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕಮ್ ಟು ಸ್ಟೇಟ್ ಇಟ್ ಸೆಲ್ಫ್ ಜಸ್ಟ್ ಬಿಕಾಸ್ ಒನ್ ಅದರ್ ಪ್ರೊಸೀಜರ್ ಎಂಪ್ಯಾನಲ್ಮೆಂಟ್. ಅದಕ್ಕೋಸ್ಕರ ತಾವು ಆದಷ್ಟು ಅದನ್ನು ತೆಗಿಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ಆಲ್ರೆಡಿ ಏನು ಪ್ರೊಸೀಜರ್ ಇದೆ ಸರ್, ಅದಕ್ಕೆ ಒಂದು ಕಮಿಟಿ ಅಂತ ಮಾಡಿ ಏನು ನಮ್ಮಲ್ಲಿ ನೀವೇನು ಇನ್ವರ್ಟರ್ಸು ಸಪ್ಲೈ ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ, ಟು ಅಶ್ಯೂರ್ ದಿ ಕ್ವಾಲಿಟಿ ಆಫ್ ದಿ ಇನ್ವರ್ಟರ್ಸು, ಅದಕ್ಕಾಗಿ ನಾವು ಏನು ಈ ಒಂದು ಕಮಿಟಿ ಮಾಡ್ಕೊಂಡು ಇದೇ ಥರ ಒಂದು ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಒಂದು ಮಾಡಿದ್ವಿ. ಈಗೇನು ಪ್ರೊಸೀಜರ್ ಇದೆ ಅದೇ ಸೇಮ್ ಥಿಂಗ್ ಕಂಟಿನ್ಯೂ ಮಾಡೋದು ಬೆಟರ್ ಅಂತ ನನ್ನ ಉದ್ದೇಶ. ಸರ್ ಇಲ್ಲ, ಈಗ ನಾವು BISನಲ್ಲಿ ಆಲ್ರೆಡಿ ಎಲ್ಲ ಪ್ರೊಸೀಜರ್ ನಾವು ಆಲ್ರೆಡಿ ಸಿ ದ ಪ್ರಾಡಕ್ಟ್ಸ್ ಒನ್ಲಿ ರೂಫ್ ಟಾಪ್ ಏನಿದೆಯೋ ನೀವು ಯು ಆರ್ ಆಸ್ಕಿಂಗ್ ಫಾರ್ BESCOM ಎಂಪ್ಯಾನಲ್ಮೆಂಟ್. But the same inverter 1 megawatt and above we are supplying to all the power plants which is not required BESCOM empanelment. And 1 megawatt and above ಇರೋ ಸ್ಟ್ಯಾಂಡರ್ಡ್ ಇದೆ, ಒಂದು ಲೆಸ್ ದೆನ್ 1 megawattನಲ್ಲಿ ರೂಫ್ ಟಾಪಿಗೆ ಮಾತ್ರ ಕನೆಕ್ಟ್ ಮಾಡಿದಾಗ ದ ಕ್ವಾಲಿಟಿ ಹ್ಯಾಸ್ ಟು ಬಿ ವೆರಿಫೈಡ್ ಅಂದರೆ ದ ಸೇಮ್ ಮೇಕ್, ಸೇಮ್ ಬ್ರ್ಯಾಂಡ್ and same BIS standard. Then why the BIS is come now? So far BIS was not there. And ಈಗ BIS ಮಾಡೋದ್ರಿಂದ ನಮಗೆ ಈಗ ಎವ್ರಿ ಇನ್ವರ್ಟರ್ ಒಂದೊಂದು ಪ್ರಾಡಕ್ಟ್ನ ಟೆಸ್ಟ್ ಮಾಡೋಕ್ಕೆ 2 to 3 lakhs ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಎ ರೇಂಜ್ ಆಫ್ ಅರೌಂಡ್ 10 ಪ್ರಾಡಕ್ಟ್ಸ್ ಅಂದರೆ ಅರೌಂಡ್ ಅದೇ ಒಂದು ನಮಗೆ 30-40 lakhs ಆಗುತ್ತೆ. So that's a big procedure. BISನ ಆಲ್ರೆಡಿ ಮಾಡಿದ್ದೀವಿ. Then again we have to come to the BESCOM for once again testing. ಆಯ್ತು, ಈಗ ತಾವೇನು ಹೇಳಿದಿರಿ ಅದನ್ನು ವಿ ವಿಲ್ ಡಿಸ್ಕಸ್ ವಿತ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ವಿ ವಿಲ್ ಕಮ್ ಬ್ಯಾಕ್. Fine, sir. Okay. Sir, one more, we have recommended the cluster for manufacturers. I think we have a maximum number of manufacturers and integrators in the state. So we would request Energy Department to initiate one cluster which has manufacturing facility and ecosystem for all the small scale manufacturers and large scale manufacturers, and also R&D center and also testing center. So I was talking to Honorable Minister before starting the program. We already have a National Institute of Solar Energy ಅಂತ ಅಂದ್ಬಿಟ್ಟು ನಮ್ಮ ಡೆಲ್ಲಿನಲ್ಲಿದೆ, ಗುರುಗಾವ್ನಲ್ಲಿದೆ. ಅದೇ ಇದನ್ನ ಒಂದು ಇಟ್ ಕಮ್ಸ್ ಅಂಡರ್ MNRE. ಸೊ ವಿ ಕ್ಯಾನ್ ಆಲ್ಸೋ ರಿಕ್ವೆಸ್ಟ್ ಇನ್ ಸೌತ್ ವಿ ಡು ನಾಟ್ ಹ್ಯಾವ್ ಎನಿ ಕ್ಯಾಂಪಸ್ ಫಾರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಕ್ಯಾಂಪಸ್ ವಿಚ್ ಹ್ಯಾಸ್ ಎ R&D ಟೆಸ್ಟಿಂಗ್, R&D ರಿಸರ್ಚ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಈ ಫೆಸಿಲಿಟಿ ಇರೋದು ಇಲ್ಲ. ಅದಕ್ಕೆ ದಯವಿಟ್ಟು ಇದನ್ನು MNREಗೆ ಬರೆದು ಇದನ್ನು ಏನಾದರೂ ಮಾಡಿ ಆದಷ್ಟು ಬೇಗ ನಿಮ್ಮ ಟರ್ಮಲ್ಲಿ ಇಲ್ಲಿ ಇದನ್ನು ಇನಾಗ್ರೇಟ್ ಮಾಡಿಸ್ಬೇಕು. ಕ್ವಿಕ್ಕಾಗಿ ಮಾಡಿದ್ರೆ ಭಾಳಷ್ಟು ಜನ ನಾವು ಟೆಸ್ಟಿಂಗ್ ಅಷ್ಟು ದೂರ ಹೋಗೋದು ತಪ್ಪುತ್ತೆ, ಮತ್ತು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಸರ್, ಇದು ಈಗಾಗಲೇ ಈ ವರ್ಷದ ಆಯವ್ಯಯದಲ್ಲಿ ಘೋಷಣೆ ಮಾಡಿದಂತೆ ಒಂದು ರಿಸರ್ಚ್ ಸೆಂಟರ್ನ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಕ್ರೆಡೆಲ್ ಕಡೆಯಿಂದ ನಾವು ಪ್ರತಿಷ್ಠಿತ ಸಂಸ್ಥೆಗಳಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು IIT ಧಾರವಾಡ ಇವೆಲ್ಲ ಕಡೆ ಪತ್ರ ಬರೆದಿದ್ವಿ. ಈಗಾಗಲೇ ನಮಗೆ IISc ಮತ್ತು IIT ಧಾರವಾಡದಿಂದ ನಮಗೆ ಪ್ರಸ್ತಾವನೆಗಳು ಬಂದಿದೆ. ಅದನ್ನು ನಮ್ಮ ಬರೋ ಕ್ರೆಡೆಲ್ ಬೋರ್ಡ್ ಮೀಟಿಂಗಲ್ಲಿ ಇಟ್ಬಿಟ್ಟು ವಿ ಆರ್ ಟೇಕಿಂಗ್ ಎ ಡಿಸಿಷನ್ ಟು ಸೆಟಪ್ ಎ ರಿಸರ್ಚ್ ಸೆಂಟರ್ ಇನ್ ಬ್ಯಾಂಗ್ಳೂರ್. ಇದು ಒಂದು. ಎರಡನೇದು, ತಾವು ಕ್ಲಸ್ಟರ್ ಬಗ್ಗೆ ಹೇಳಿದ್ದೀರಾ. ಈಗಾಗಲೇ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ಕ್ಲಸ್ಟರ್ ಸ್ಥಾಪನೆ ಮಾಡೋದ್ರ ಬಗ್ಗೆ ಕಾಂಪಿಟೇಟಿವ್ ಚೈನಾ ಮಾಡೆಲಲ್ಲಿ ಹಲವಾರು ಟಾಯ್ಸ್ ಕ್ಲಸ್ಟರು ಆ ಥರದ್ದೆಲ್ಲ ಕ್ಲಸ್ಟರ್ಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ರಿನ್ಯೂವಬಲ್ ಎನರ್ಜಿ ಪ್ರಾಡಕ್ಟ್ಸ್ಗೆ ಕ್ಲಸ್ಟರ್ ಮಾಡೋದ್ರ ಬಗ್ಗೆ ಖಂಡಿತ ಇದನ್ನು ಒಂದು ಎಕ್ಸಾಮಿನ್ ಮಾಡಿ ಮಾನ್ಯ ಸಚಿವರ ಆದೇಶದ ಮೇಲೆ ತೆಗೆದುಕೊಳ್ಬೋದು. ಥ್ಯಾಂಕ್ ಯು ಸರ್. ಸರ್, ಇದು ಇನ್ನೊಂದು ಬೆಸ್ಕಾಮ್ನಲ್ಲಿ ಕಾಂಟ್ರಾಕ್ಟ್ರನ್ನ ನಾವು ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಕಾಂಟ್ರಾಕ್ಟರ್ ಸೆಲೆಕ್ಟ್ ಮಾಡಬೇಕಾದ್ರೆ ಈಗ ಇದುವರೆಗೂ ಇತ್ತು ನಮ್ಮಲ್ಲಿ ಯಾರು ಕಾಂಟ್ರಾಕ್ಟರ್ ಲೈಸೆನ್ಸ್ ಇದೆಯೋ ಅವ್ರನ್ನ ವಿ ಕ್ಯಾನ್ ಚೂಸ್ ದ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸ್ ಅಂತ ಇತ್ತು. ಈಗ ಬೆಸ್ಕಾಮ್ ಎಸ್ ಟೋಲ್ಡ್ ವಿ ವಿಲ್ ಅಲಾಟ್ ದ ಕಾಂಟ್ರಾಕ್ಟರ್ಸ್ ಫಾರ್ ದಟ್ ಅಂತ ಇದೆ. ಸೊ ನಾವು ಯಾವುದೋ ಒಂದು ಕಾಂಟ್ರಾಕ್ಟರ್ ರಿಲೇಷನ್ಶಿಪ್ ಮೇಲೆ, ಯಾಕೆಂದರೆ ಎನಿ ಕನ್ಸ್ಟ್ರಕ್ಷನ್
ಎನಿ ನಾವು ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಇರ್ಬೋದು, ಸಿವಿಲ್ ಕಾಂಟ್ರಾಕ್ಟರ್ ಇರ್ಬೋದು, ವಿ ಗೋ ಬೈ ದವರ್ ರಿಲೇಷನ್ಶಿಪ್ಪು. ಯಾಕೆಂದರೆ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ದರ್ ಲಾಟ್ ಆಫ್ ಚೇಂಜಸ್ ಕೀಪ್ ಹ್ಯಾಪ್ನಿಂಗ್. ನಮಗೆ ಗೊತ್ತಿರೋರಿದ್ದರೆ ನಮಗೆ ಬಹಳ ಯೂಸಿ ಆಗುತ್ತೆ ಅಂದ್ಬಿಟ್ಟು ಲೈಸೆನ್ಸ್ ಕಾಂಟ್ರಾಕ್ಟರ್ನ ನಾವು ತೊಗೊಳ್ತಿದ್ವು. ಈಗ ಬೆಸ್ಕಾಮ್ ಇಸ್ ಸೇಯಿಂಗ್ ವಿ ಆರ್ ಗೋಯಿಂಗ್ ಟು ಅಲಾಟ್ ದ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸ್ ಅಂತ ಅಂದ್ಬಿಟ್ಟು ನ್ಯೂ ಸರ್ಕ್ಯುಲರ್ ಆಗಿದೆ, ವಿಚ್ ಈಸ್ of course not only renewable energy, it is also affecting the any other installations other than renewable energy also. And renewable energy ನಮ್ಗೆ ಅದು ಬರುತ್ತೆ ಯಾಕೆಂದರೆ ನಾವು ಹೊಸ ಬಿಲ್ಡಿಂಗ್ ಹೋದಾಗ ನಾವು ಎಲ್ಲ ಫುಲ್ ಕಾಂಟ್ರಾಕ್ಟರ್ನ ಹೈರ್ ಮಾಡಬೇಕಾಗುತ್ತೆ. ದೆನ್ ವಿ ಹ್ಯಾವ್ ಟು ಗೋ ವಿತ್ ದ ಕಾಂಟ್ರಾಕ್ಟರ್ ವಿಚ್ ಇಸ್ ಅಲಾಟೆಡ್ ಬೈ ಬೆಸ್ಕಾಮ್. ಅದಕ್ಕೆ ದಯವಿಟ್ಟು ಅದನ್ನು ಆಲ್ರೆಡಿ ಲೈಸೆನ್ಸ್ ಕಾಂಟ್ರಾಕ್ಟರ್ ವಿ ಆರ್ ಚೂಸಿಂಗ್. ಸೊ once already given a license by again our CAG department, your department itself, then why should again BESCOM should allot another contractor which is empaneled with them, or they are going to choose? We will choose already licensed by you. ಆ ವಿಷಯವಾಗಿ ನೀವು ಎನಿ ಎಲೆಕ್ಟ್ರಿಕಲ್ ರಿಜಿಸ್ಟರ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಯು ಕ್ಯಾನ್ ಗೋ ವಿತ್. ಇದು ನ್ಯೂ ಓಕೆ ನ್ಯೂ ಸರ್ಕ್ಯುಲರಲ್ಲಿ ಇದೆ ಆ್ಯಕ್ಚುಲಿ ಕಾಂಟ್ರಾಕ್ಟ್ಸ್ ವಿ ಆರ್ ಗೋಯಿಂಗ್ ಟು. ಅದೇನು ತೊಂದರೆ ಇಲ್ಲ, ಎನಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಯು ಕ್ಯಾನ್ ಗೋ ವಿತ್. ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ನಮ್ಮಲ್ಲಿ ವೀಲಿಂಗ್ ಆ್ಯಂಡ್ ಬ್ಯಾಂಕಿಂಗ್ ಅಪ್ರೂವಲ್ಸು ಆಲ್ಸೋ ವಿ ನೋ ದಟ್ ಇಟ್ ವಾಸ್ ಲಾಸ್ಟ್ 6 months ಇಟ್ ವಾಸ್ ಹೋಲ್ಡ್ ಆ್ಯಂಡ್ ಬ್ಯಾಂಕಿಂಗ್ ವಾಸ್ ನಾಟ್ ಸೈನ್ಡ್. ಈಗ ರೀಸೆಂಟಾಗಿ ಒಂದು ಇಂಟ್ರಿಮ್ ಆರ್ಡರ್ ಬಂದಿದೆ KRCಯಿಂದ, ವಿ ಕ್ಯಾನ್ ಸೈನ್ ವೀಲಿಂಗ್ ಬ್ಯಾಂಕಿಂಗ್ ಅಂತ. ಬಟ್ ಅದು ಮತ್ತು ಆಫ್ಟರ್ ಇವನ್ KS ಆರ್ಡರ್, ಸೊ ಸ್ಟಿಲ್ ಮೆನಿ ಆಫ್ ದ ಬ್ಯಾಂಕಿಂಗ್ PPS have not been signed, contracts have not been signed. So I request to guide KPTCL for immediately to speed up the banking signing, sir. ಚೆಕ್ ಮಾಡ್ತೀವಿ. And earlier the wind GO was issued based on the wind mast study report. ಯಾರಾದರೂ ಡೆವಲಪರು ವಿಂಡ್ ಮಾಸ್ಟ್ ನಾವು ಸ್ಟಡಿ ಮಾಡಿ ಆ ವಿಂಡ್ ಏರಿಯಾನ ಅವ್ರಿಗೆ ಅಲಾಟ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಅವರು GO ಅಪ್ಲೈ ಮಾಡಿ ಅದಕ್ಕೆ ತೊಗೊಳ್ತಾಯಿದ್ರು. ಈಗೇನಾಗಿದೆ, ದ ವಿಂಡ್ ಮಾಸ್ಟ್ ಯಾರೋ ನಾವು ಮಾಡಿದ್ರು, ಯಾರೋ ಒಬ್ಬರು ಡೆವಲಪರ್ ಮಾಡಿದ್ರು, ಬೇರೆ ಎನಿಬಡಿ ಕ್ಯಾನ್ ಅಪ್ಲೈ ದ ಪ್ಲೇಸ್ ಆ್ಯಂಡ್ ಟೇಕ್ ಇಟ್ ಅಂತ ಆಗ್ತಾಯಿದೆ. ದಿಸ್ ಇಸ್ ಬಿಕಮಿಂಗ್ ಎಂಕರೇಜಿಂಗ್ ಎ ರಿಯಲ್ ಎಸ್ಟೇಟ್. ಸೊ ಸಂಬಡಿ ವಿಲ್ ಲೋಕಲಾಗಿ ಯಾರೋ ಇರೋ ತೊಗೊಳ್ತಾರೆ, ಅವ್ರಿಗೆ ದೇ ಡೋಂಟ್ ಹ್ಯಾವ್ ಎನಿ ಐಡಿಯಾ ಆ್ಯಂಡ್ ಟುಮಾರೋ ದೇ ಆರ್ ನಾಟ್ ಗೋಯಿಂಗ್ ಟು ಡೂ ಇಟ್. ಬಟ್ ದಿಸ್ ಇಸ್ ಡಿಸ್ಕರೇಜಿಂಗ್ ದ ಡೆವಲಪರ್ಸ್. ಸೊ ಐ ಥಿಂಕ್ ದಟ್ ಅಟ್ ಲೀಸ್ಟ್ ಗೋ ಬ್ಯಾಕ್ ಟು ದ ಅರ್ಲಿಯರ್ ವಾಟ್ ಎವರ್ ಯು ಆರ್ ಮೇಂಟೈನಿಂಗ್, wind must be marked and that marked area given to the developers. If the developer is not developing within so many days, then you can switch out to other people. I think that you should continue with the CREDL. ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನೀವೇ ಅಂತ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಂಡ್ ಎನರ್ಜಿ ಅಂತೇಳಿ. ಹಿಂದೆ ಅವರು ನಮಗೆ ಒಂದು ಡಾಟಾಬೇಸ್ ಕೊಟ್ಟಿದ್ದರು. ಅಂದರೆ ನಮ್ಮ ಇಡೀ ರಾಜ್ಯದಲ್ಲಿ ಸುಮಾರು ಒಂದು 55,000 ಮೆಗಾವಾಟ್ನಷ್ಟು ಪೊಟೆನ್ಷಿಯಲ್ ಇದೆ ಅಂತೇಳಿ ಒಂದು ಡಾಟಾಬೇಸ್ ಕೊಟ್ಟಿದ್ದರು. ನಾವು ಇತ್ತೀಚೆಗೆ ಅವರಿಗೆ ಪತ್ರ ಬರೆದು ತಾಲೂಕು ವೈಸ್ ಮಾಹಿತಿ ಕೊಡಿ ಅಥವಾ ಜಿಲ್ಲಾವಾರು ಮಾಹಿತಿ ಕೊಡಿ, ವಿಚ್ ವಿಲ್ ಹೆಲ್ಪ್ ಇನ್ವೆಸ್ಟರ್ಸ್ ಅಂತ ಕೇಳಿದಾಗ, ಸೊ ದೇ ಹ್ಯಾವ್ ಗಿವನ್ ಎ ರಿವೈಸ್ಡ್ ಪೊಟೆನ್ಷಿಯಲ್ ಡೀಟೇಲ್ ವಿಚ್ ಈಸ್ ಅರೌಂಡ್ 125,000 ಮೆಗಾವಾಟ್ ಇನ್ ದ ಸ್ಟೇಟ್. ಈಗ ನಾವು ರೀಪವರಿಂಗ್ ಮಾಡೋದ್ರಿಂದ ಜಾಸ್ತಿ ಆಗುತ್ತೆ. ಒಂದು. ಎರಡನೇದು, ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಯಾರಾದರೂ ಅರ್ಜಿ ಹಾಕಿದಾಗ ನಾವು ಅದನ್ನು ಅಲಾಟ್ ಮಾಡಿ ಆ ಟೋಪೋ ಶೀಟಲ್ಲಿ ಮಾರ್ಕ್ ಮಾಡಿ ಕೊಡ್ತಾಯಿದ್ವಿ. ಮಾರ್ಕ್ ಮಾಡಿ ಕೊಟ್ಟಾಗ ಒಬ್ಬರು 10 ಮೆಗಾವಾಟಿಗೆ ಬಂದಾಗ ಅವರು 1,000 ಎಕರೆ 2,000 ಎಕರೆ ಈಗ ಟೋಪೋ ಶೀಟಲ್ಲಿ ಮಾರ್ಕ್ ಮಾಡಿ ಕೊಟ್ಟಾದಮೇಲೆ ಮತ್ತು ಈಗ ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅದು ಓವರ್ಲ್ಯಾಪ್ ಆಗ್ತಾಯಿದೆ. ಸಮ್ ಪೀಪಲ್ ಆಲ್ಸೋ ಆರ್ ಗೋಯಿಂಗ್ ಟು ಕೋರ್ಟ್. ಹಾಗಾಗಿ ನಾವೇನು ಮಾಡಿದ್ದೀವಿ, ಒಂದು WTC ಅಂದರೆ ವಿಂಡ್ ಟರ್ಬೈನ್ ಹಾಕುವಾಗ ಅದಕ್ಕೆ 4 ಎಕರೆ ಸಾಕು ಅಂತೇಳಿ ಒಂದು ಅಧ್ಯಯನ ಮಾಡಿ ಅದ್ರ ಪ್ರಕಾರ ನಾವು ಹೊಸದಾಗಿ ಲ್ಯಾಂಡನ್ನು ಅಲಾಟ್ ಮಾಡ್ತಾಯಿದ್ವಿ. This will help overlapping of the areas being allotted to different companies. With that intention, it is being taken up. Thank you. Okay, thank you, sir. Sir, this ISTS projects under SECI or central bid, ಅಲ್ಲಿ ಮುಂಚೆ ಅವ್ರ ISTSನ ಅಲಾಟ್ ಆದರೆ ನಮಗೆ ಇಲ್ಲೇನು ಜೀವೋ ತೊಗೊಳ್ಬೇಕಾಗಿಲ್ಲ. ಬಟ್ ಈಗ ISTS ಅಲರ್ಟ್ ಆಗಿ, ಬಿಕಾಸ್ ಅದರಲ್ಲಿ ISTSನಲ್ಲಿ ಅವರು ಸೆಂಟ್ರಲಿಂದ ಅಲರ್ಟ್ ಆಗುತ್ತೆ PPA, ಅವ್ರು ಲ್ಯಾಂಡ್ ಐಡೆಂಟಿಫೈ ಮಾಡ್ತಾರೆ ಆ್ಯಂಡ್ ಇವನ್ ಸಬ್ಸ್ಟೇಷನ್ ಆರ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಪವರ್ ಗ್ರಿಡ್ ಕಾರ್ಪೊರೇಷನ್. ಬಟ್ ನೌ ದ ನ್ಯೂ ಅಗೇನ್ ಒನ್ ಮೋರ್ ಪಾಲಿಸಿ ಆಫ್ ಟೇಕಿಂಗ್ ಒನ್ ಮೋರ್ ಜೀವೋ ಫ್ರಮ್ ದ ಸ್ಟೇಟ್, which is again becoming another procedure. If you want once actually ಅವ್ರು ಅಲರ್ಟ್ ಆದವರಿಗೆ ಒಂದು ಫೀಸ್ ಅಂತ ಫಿಕ್ಸ್ ಮಾಡಿದ್ರೆ ಡೈರೆಕ್ಟ್ಲಿ ದೆಲ್ ಪೇ ದ ಫೀಸ್ ವಿತೌಟ್ ಗೋಯಿಂಗ್ ಥ್ರೂ ದ ಪ್ರೊಸೀಜರ್ ಆಫ್ GO ಆ್ಯಂಡ್ ಆಲ್. ಸೊ ಅದನ್ನು ಮಾಡಿದ್ರೆ ತಮಗೆ ಭಾಳಷ್ಟು ISTS ಪ್ರಾಜೆಕ್ಟ್ಗಳು ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ISTS ಪ್ರಾಜೆಕ್ಟ್ನವರೆಲ್ಲ ದೇ ಹ್ಯಾವ್ ಆಪ್ಷನ್ ಟು ಎನಿವೇರ್ ಇನ್ ದ ಇಂಡಿಯಾ. ಸೊ ಇನ್ಸ್ಟೆಡ್ ಆಫ್ ಚೂಸಿಂಗ್ ದ ಕರ್ನಾಟಕ ದೇ ವಿಲ್ ಚೂಸ್ ಅನದರ್ ಸ್ಟೇಟ್ಸ್. ಇದು ಕೂಡ ಓವರ್ಲ್ಯಾಪಿಂಗ್ ಇಶ್ಯೂನ ಅವಾಯ್ಡ್ ಮಾಡಲಿಕ್ಕೆ ಮಾಡಿರೋಂಥದ್ದು. ಬಟ್ ಹವೆವರ್ ವಿಲ್ ಎಕ್ಸಾಮಿನ್ ಯುವರ್ ರಿಕ್ವೆಸ್ಟ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್ ಟು ಯು ಆನ್ ದಿಸ್. ಎಲ್ಲಿ ಬೇಕಾದರೂ ಇದನ್ನು ನಾವು ಓವರ್ಲ್ಯಾಪಿಂಗನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಈ ರೀತಿ ಮಾಡಿರೋದು. ಸರ್, ಇದು ಓವರ್ಲ್ಯಾಪ್ ಆಗೋದಿಲ್ಲ. ಈಗ ISTSಗೆ ನನಗೆ ಅಲಾಟ್ ಆಯ್ತು ಅಂದರೆ ನಾನು ಬರ್ತೀನಿ, ಅಲ್ಲಿ ಜಾಗ ನಾನು ಐಡೆಂಟಿಫೈ ಮಾಡ್ಕೊಳ್ತೀನಿ. ಐ ಐಡೆಂಟಿಫೈ ಮೈ ಓನ್ ಪ್ಲೇಸ್ ಆ್ಯಂಡ್ ಸಬ್ಸ್ಟೇಷನ್ನು ಎಲ್ಲ ನಾನು ಐಡೆಂಟಿಫೈ ಮಾಡ್ತೀನಿ, ಯಾಕೆಂದರೆ ಅದು ಸೆಂಟ್ರಲ್ ಸಬ್ಸ್ಟೇಷನ್ನು. ಸೊ ಅದೆಲ್ಲ ಆದಮೇಲೆ ನಿಮ್ಗೆ ಫೀಸ್ ಬೇಕಂದರೆ ಸ್ಟೇಟಿಗೆ ಕಟ್ಟೋಣ.
But ತಿರ್ಗಾ ಮತ್ತೆ apply GO, then go through that, it is not required. GO, NOC from the energy department and GO from the energy department may not be required ಅಂತ ಹೇಳ್ತೀವಿ. Okay, we will examine and revert back to you, sir, on this issue. Thank you. Sir, one more concern from some of the generators who are there in the members. They have ESCOM payments from last, because of COVID, of course, they know that, but still payments are getting delay for the generators. So we request from all the ESCOMs to speed up the payment, which will help the generators in the state. And now coming to the EV charging station, I think already ministers addressed about this. So we have requested to focus on the highways instead of only focusing on city, because city we already have home chargers, many of the people who own cars. So focus on highway. He already mentioned those 1,000 charging stations on highway, and it's been covered. And the next one, this question I think Mr. Srinath knows. The car manufacturer provides 7.5 kilowatt single phase charger, but in our state we have a 3-phase 5 kilowatt and above, it should be 3-phase. And now we are unable to connect, and their suggestion is for that go for 3-phase. 3-phase ಅಂತಂದ್ರೆ ನಮ್ಮ ಮನೆಗಳಲ್ಲಿ ನಾವು ತಗೊಂಡಿರೋದೇ ಕಾರ್ ಫ್ಯೂಲ್ನ ಸೇವ್ ಮಾಡ್ತೀವಿ ಅಂತ. 7.5 ಕಿಲೋವಾಟ್ 3-phase ಅಂದರೆ ಸಿಂಗಲ್ ಫೇಸ್ಗೆ ಒಂದು ಕನೆಕ್ಟ್ ಮಾಡೋದ್ರೆ ಐ ವುಡ್ ಟೇಕ್ 21 ಕಿಲೋವಾಟ್ ಆ್ಯಕ್ಚುಲಿ. ಬಟ್ somehow all the department are giving permission for 7.5 kilowatt 3-phase. ಅದಕ್ಕೆ ನಾನು ಸಿಂಗಲ್ ಫೇಸಿಗೆ ಕನೆಕ್ಟ್ ಮಾಡಿದ್ರೆ ಅದು ಚಾರ್ಜರ್ ಬಂದು ಅಗೇನ್ 7.5 ಕಿಲೋವ್ಯಾಟ್ ಅಂದರೆ 1 ಫೇಸಿಗೆ 7.5 ಕಿಲೋವ್ಯಾಟ್ ಕನೆಕ್ಟ್ ಮಾಡ್ತೀನಿ, ಟೇಕಿಂಗ್ ಎತ್ ಪರ್ಮಿಷನ್ ಆಫ್ 3-phase, ವಿಚ್ ಈಸ್ ಆ್ಯಕ್ಚುಲಿ ನಾಟ್ ಮೇಕಿಂಗ್ ಎನಿ ಸೆನ್ಸ್. ಬಟ್ ಅದಕ್ಕೇನಾದರೂ ಮಾಡಿ ನಮಗೆ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಅಪ್ ಟು 10 ಕಿಲೋವ್ಯಾಟ್ಗೂ ಸಿಂಗಲ್ ಫೇಸ್ಗೆ ಇದೆ. ನಮ್ಮಲ್ಲಿ ಸುಮಾರು ಸ್ಟೇಟ್ಗಳಲ್ಲಿ ಅಪ್ ಟು 10 ಕಿಲೋವ್ಯಾಟ್ ಸಿಂಗಲ್ ಫೇಸೇ ಇರೋದು, 10 ಕಿಲೋವ್ಯಾಟ್ ಆ್ಯಂಡ್ ಅಬೋವ್ 3-phase ಇದೆ. ಅದನ್ನು ನಾವು ಬೆಸ್ಕಾಮ್ನಿಂದ ರೆಕಮೆಂಡ್ ಮಾಡಿ KRSನಲ್ಲಿ ಅಪ್ರೂವಲ್ ತೊಗೊಂಡು ಅಪ್ ಟು 3-phase ಆರ್ ಓನ್ಲಿ ಫಾರ್ ದ ಕಾರ್ ಚಾರ್ಜರ್ you can go with a single phase connection only. Then it will become, we'll save our initial investment and also monthly fixed charges. ಅದನ್ನು ಲಾಸ್ಟ್ ಟೈಮು ನಾವು ಮಾತಾಡಿದ್ವು. ಬೆಸ್ಕಾಮ್ earlier MD also said will be take up ಅಂತ ಹೇಳಿದರು. ಶ್ರೀನಾಥ್ ಅವರು ಏನಾದರೂ ಅದಕ್ಕೆ ಹೆದ್ದಾರಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರು ನಗರಕ್ಕೆ ಬಂದು ಸೇರುವಂಥ 7 ಹೆದ್ದಾರಿಗಳು ಅಂದರೆ ಬೆಂಗಳೂರು, ಮೈಸೂರು, ಚೆನ್ನೈ, ಮುಂಬೈ, ಬಳ್ಳಾರಿ, ತಿರುಪತಿ, ಮಂಗಳೂರು ಹಾಗೂ ಹೊನ್ನಾವರ, ಈ 7 ಹೆದ್ದಾರಿಗಳ ಬೆಸ್ಕಾಂ ಕಾರ್ಯವ್ಯಾಪ್ತಿಯಲ್ಲಿ ನಾವು 17 ಜಾಗಗಳನ್ನ ಗುರುತಿಸಿದ್ದೀವಿ. ಈ ಜಾಗಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ ಅಳವಡಿಸಲು ESLO ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅತಿ ಶೀಘ್ರದಲ್ಲೇ ಈ ಎಲ್ಲ ಜಾಗಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ನ ಅಳವಡಿಸ್ತೀವಿ ಸರ್. ಒಂದನೇ ಥ್ಯಾಂಕ್. ಎರಡನೇದು, ವಿ ಡೂ ರೆಕಗ್ನೈಸ್ ದಿ ಪ್ರಾಬ್ಲಮ್ ಆಫ್ ಸಿಂಗಲ್ ಫೇಸ್ ಕನೆಕ್ಷನ್ ಫಾರ್ 7.5 ಕಿಲೋವ್ಯಾಟ್. ಈಗ ನಿಯಂತ್ರಣ ಆಯೋಗದಿಂದ ಕಂಡೀಷನ್ಸ್ ಆಫ್ ಸಪ್ಲೈನ ರಿವ್ಯೂ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ. ಅದರಲ್ಲಿ ಡೈರೆಕ್ಟರ್ ಟೆಕ್ನಿಕಲ್ ಬೆಸ್ಕಾಮ್ ಅವರು ಚೇರ್ಪರ್ಸನ್ನು. ಸೊ ಈ ಕಳೆದ ಒಂದು 3 ತಿಂಗಳಿಂದ ಕಡೆ ಚರ್ಚೆ ನಡೀಬೇಕಾದ್ರೆ ಈ ವಿಷಯವನ್ನು ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ಈಗ ನೆಕ್ಸ್ಟ್ ವರ್ಷನ್ ರಿಲೀಸ್ ಮಾಡಬೇಕಾದ್ರೆ ಇದನ್ನು ಇನ್ಕ್ಲೂಡ್ ಮಾಡುವಂಥ ಚಾನ್ಸಸ್ ಇದೆ. ಅದನ್ನು ರೆಕಗ್ನೈಸ್ ಮಾಡಿ ಆಲ್ರೆಡಿ ನಾವು ನಿಯಂತ್ರಣ ಆಯೋಗಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ. ಇನ್ಕ್ಲೂಡ್ ಅಂದರೆ 10 ಕಿಲೋವ್ಯಾಟ್ ಸಿಂಗಲ್ ಫೇಸ್. ಹೌದು, ಅಪ್ ಟು 10 ಕಿಲೋವ್ಯಾಟ್ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಓಕೆ, ಓನ್ಲಿ ಫಾರ್ ದಿ ಚಾರ್ಜಿಂಗ್ ಸ್ಟೇಷನ್ ಇನ್ಸ್ಟಲೇಷನ್, ನಾಟ್ ಫಾರ್ ದ ಹೋಮ್ ಚಾರ್ಜರ್. ಫಾರ್ ಹೋಮ್, for home also, wherever it is located. Okay, I have to take a separate connection of 10 kilowatt for this EV charging. ಹೌದು, ಹೌದು. So this issue will be addressed. Thank you, sir. Thank you. That incentive for industrial heating, the solar thermal ನಮ್ಮ ಇವರು ಹೇಳಿದರು ಸುರೇಂದ್ರ ಅವರು, ಅದರಲ್ಲಿ ಇಂಡಸ್ಟ್ರಿಯಲ್ ಹೀಟಿಂಗ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಎನರ್ಜಿ ಕನ್ಸಂಪ್ಷನ್. ಅದರಲ್ಲೂ ಸಹ ಏನಾದರೂ ಒಂದು ಪಾಲಿಸಿನಲ್ಲಿ ಇನ್ಕ್ಲೂಡ್ ಮಾಡಿ ಸಮ್ ಇನ್ಸೆಂಟಿವ್ ಕೊಟ್ಟರೆ ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್ ವಿಚ್ ದೇ ಆರ್ ಯೂಸಿಂಗ್ ಹೀಟಿಂಗ್ ಆಸ್ ಒನ್ ಆಫ್ ದ ಮೇಜರ್ ಕನ್ಸಂಪ್ಷನ್ ಕ್ಯಾನ್ ಸ್ವಿಚ್ ಓವರ್ ಟು ದ ಸೋಲಾರ್ ಥರ್ಮಲ್ ಅಂತ ತಮ್ಮಲ್ಲಿ ಹೇಳ್ತೀನಿ. ಅದರಲ್ಲಿ ಪಾಲಿಸಿನಲ್ಲಿ ಏನಾದರೂ ಅದ್ರಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಇಂಪಾರ್ಟೆಂಟ್ ಸರ್, ಆ್ಯಕ್ಚುಲಿ ಈಗ ನಮ್ಮಲ್ಲಿ ಈಗ GST ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ಆಲ್ ದ ಇಂಡಸ್ಟ್ರೀಸ್ ವಿಚ್ ಯು ಆರ್ ಫೇಸಿಂಗ್. ಆ್ಯಂಡ್ ರೀಸೆಂಟ್ಲಿ ಐ ಥಿಂಕ್ ರೀಸೆಂಟ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ ಫಾರ್ ದ GST. ಅರ್ಲಿಯರ್ ನಮಗೆ ಸೋಲಾರ್ಗೆ ಎಲ್ಲ 5% ಇತ್ತು, ದಟ್ ಈಸ್ ಬಿನ್ ಇನ್ಕ್ರೀಸ್ ಟು ದ 18%. ಸೊ ವಿ ವುಡ್ ಸ್ಟಿಲ್ ರಿಕ್ವೆಸ್ಟ್, ಸೊ ಇಟ್ ಕ್ಯಾನ್ ಬಿ ರೆಕಮೆಂಡೆಡ್ ಫ್ರಮ್ ದ ಅವರ್ ಸ್ಟೇಟ್ ಆಲ್ಸೋ, ಬಿಕಾಸ್ ಅವರ್ ಆನರಬಲ್ ಚೀಫ್ ಮಿನಿಸ್ಟರ್ ಆಲ್ಸೋ ಇಸ್ ಅ member for this GST council, which if it recommends, I think they can take up for at least renewable energy to maintain still 5% for some more time, and which will encourage the renewable energy industry. And in the same GST nalli, one of the major challenge which we all our industry friends are facing is the GST was, when it was introduced in June 2017, it was mentioned the solar products GST shall be 5%. So in June
2019, it's been amended as in amendment, it was issued that solar power plant should be charged 70 and 30 ratio, 70% and 30% ratio for the supply. For supply 70% anta and service ಗೆ 30% ಅಂತ ಮಾಡಬೇಕು ಅಂತ 8.9% ಟ್ಯಾಕ್ಸ್ ಮಾಡಿದ್ರು. ಅಲ್ಲಿ 70-30 ರೇಷಿಯೋ ಮಾಡಿದ್ರು. Now last week again one of the clarification the GST Council says that 70-30 ratio of 8.9% shall be collected from the retrospective 2017 ಅಂತ. ನಾವು ಇವರು ಆರ್ಡರ್ ಮಾಡಿದ್ದೆ 2019ನಲ್ಲಿ, 2019ಇಂದ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ 8.9% ವಿತ್ 70-30 ರೇಷಿಯೋನಲ್ಲಿ. ಬಟ್ ನಾವು ದ ಕ್ಲಾರಿಫಿಕೇಶನ್ ಇಸ್ ಗಿವನ್ 2017. ನನ್ ಆಫ್ ದ ಮ್ಯಾನುಫ್ಯಾಕ್ಚರ್ಸ್ ಹ್ಯಾವ್ ಕಲೆಕ್ಟೆಡ್ 2017. ಅವತ್ತಿಂದ ಮಾಡಿರಲಿಲ್ಲ, ಅವತ್ತಿಂದ ಅದಿರಲಿಲ್ಲ. ಸೊ ದಿಸ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಮೇಜರ್ issue, and this GST officers are sending a notices and demand for this difference of amount which goes to the crores. So which is becoming a major problem for all our industries, and this has to be taken up because from Energy Department, and this also can be recommended through MNRE, sir. We are requested MNRE from the state also, from Energy Department, if you can recommend it. I think from MNRE also will recommend from the GST Council to the Finance Minister and also our Honorable Chief Minister. This is a correction, but this is creating a lot of problem from the officers. So this has to be immediately taken so that so many of us will be saved out of that unnecessary torture. So with this, I think we have completed. So thank you very much, sir. Thank you very much for patient hearing of our all concerns, grievances. Thank you once again, all of you. ಈಗ ಶ್ರೀ ಸುನೀಲ್ ಕುಮಾರ್ ಅವರು ನಮ್ಮ ಸ್ಪಾನ್ಸರ್ಗಳಿಗೆ ಗೌರವದ ಕಾಣಿಕೆನ ಕೊಡಬೇಕು ಅಂತ ಪ್ರಾರ್ಥಿಸ್ತೀನಿ. So can I call upon the representative of MV, please? MV Solar. From Yelantra, please. From Arushi, please. Can I now request the Krishma committee members to felicitate our Honorable Minister, please? Can I call upon Shri Ramesh Ivanna? Shri Raya, Shri Gaudaya, and Shri Deshmukh. Raya sir.
AC Ishwar, Shri Rajesh, Sudhindra Kumar Singh, Sri Sudhindra.